ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇದು ಬಂದುಬಿಟ್ಟು ಗುರುವಾರದ ಮಿನಿ ವ್ಲಾಗು. ನಾನಿವಾಗ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಳ್ಳುವ ಅಂತ ಒಂದೇ ಥರ ಜ್ಯೂಸ್ ರೆಗ್ಯುಲರಾಗಿ ಕುಡಿಯೋದಿಲ್ಲ ನಾನು. ಬೀಟ್ರೋಟು ಅಥವಾ ಕ್ಯಾರೆಟು, ಆಮ್ಲ ಒಂದೊಂದು ದಿವಸಕ್ಕೆ ಒಂದೊಂದು ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ. ರೆಗ್ಯುಲರಾಗಿ ನಮಗೂ ಬೋರ್ ಆಗಿಬಿಡುತ್ತಲ್ಲ ಒಂದೇ ಥರ ಜ್ಯೂಸ್ ಕುಡಿಲಿಕ್ಕೆ. ಈ ಕಾಫಿ ಟೀ ಕುಡ್ದಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಏನಾದರೂ ತೊಗೊಳ್ಬೇಕಲ್ಲ. ಇದು ಒಳ್ಳೆಯದಾಗ್ತದೆ ಸ್ಕಿನ್ಗೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ಎಲ್ಲ ನೈಸಾಗಿ ಕಲರು ಶೈನ್ ಎಲ್ಲ ಇರುತ್ತೆ ಈ ಥರ ಎಲ್ಲ ಜ್ಯೂಸ್ ಕುಡಿಯೋದ್ರಿಂದ. ಸೊ ಹಾಗಾಗಿ ನಾನೀಗ ಮಿಕ್ಸಿಗೆಲ್ಲ ಕ್ಯಾರೆಟ್ ಎಲ್ಲ ತೊಳೆದು ರುಬ್ಕೊಂಬಂದು ಈಗ ಅದನ್ನು ಸೋಸ್ಕೋತಾ ಇದ್ದೀನಿ ನೋಡಿ. ಈಗ ನೀವೆಲ್ಲ ಯಾವ ಥರ ಮಾಡ್ಕೋತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಬೇಕಿದ್ರೆ ಇದಕ್ಕೇ ಬೀಟ್ರೋಟ್ ಒಂದು, ಆಮ್ಲ ಒಂದು, ಮತ್ತು ಇಲ್ಲ ಸೌತೆಕಾಯಿ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು. ಅದು ಇಲ್ಲ ಅಂದರೆ ಶುಂಠಿ, ಕೆಲವರು ನಿಂಬೆಹಣ್ಣೆಲ್ಲ ಆ್ಯಡ್ ಮಾಡ್ಕೋತಾರೆ. ನಾನು ಶುಂಠಿ ಆ್ಯಡ್ ಮಾಡ್ಕೋತಿಲ್ಲ, ಲೆಮನ್ ಮಾತ್ರ ಆ್ಯಡ್ ಮಾಡ್ಕೋತೀನಿ. ನಿಂಬೆಹಣ್ಣನ್ನು ಒಂದು ಅರ್ಧ ಅಷ್ಟು ನಾನು ಹಿಂಡ್ಕೋತೀನಿ. ಸಬ್ಜಾ ಬೀಜ ಇದು ಒಂದು 3 ಟೇಬಲ್ ಸ್ಪೂನಷ್ಟು ಸಬ್ಜಾ ಬೀಜನ ಆ್ಯಡ್ ಮಾಡ್ಕೋತೀನಿ. ತುಂಬ ಒಳ್ಳೆಯದಾಗುತ್ತೆ ಸಬ್ಜಾ ಬೀಜ, ಬಾಡಿನ ತಂಪು ಮಾಡುತ್ತೆ. ನಾನು ಐಸೇನು ಹಾಕ್ಕೋತಾ ಇಲ್ಲ, ಯಾಕಂದರೆ ಬೆಳಗ್ಗೆನೇ ಕುಡಿಯೋದ್ರಿಂದ ನಾನು ಐಸೇನು ಕುಡಿಯುತ್ತಿಲ್ಲ. ಬೇಕಿದ್ರೆ ನೀವು ಆಪ್ಷನಲ್ಲಿ ಹಾಕ್ಕೋಬೋದು. ಈಗ ಲೆಮನ್ ಅರ್ಧ ಅಷ್ಟು ಹಿಂಡ್ಕೊಂಡಿದ್ದೀನಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈಗ ನಾನು ಇದನ್ನು ಫುಲ್ ಕಂಪ್ಲೀಟಾಗಿ ಕುಡಿದ್ಬಿಡ್ತೇನೆ. ಅದಾದಮೇಲೆ ಡೇ ಸ್ಟಾರ್ಟ್ ಆಗುತ್ತೆ ನಂದು. ಇದು ಬೆಳಿಗ್ಗೆನೇ, ಗುರುವಾರದ ಬೆಳಿಗ್ಗೆನೇ ಇದು. ಅದಾದಮೇಲೆ ಇಡ್ಲಿಗೆಲ್ಲ ರೆಡಿ ಮಾಡಿಕೊಂಡೆ, ಇಡ್ಲಿ ಮಾಡುವ ಅಂತ. ಇಡ್ಲಿ ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು ಸಂಪಟನೆಲ್ಲ ಒಂದೊಂದಾಗಿ ಈ ಪ್ಲೇಟ್ಸ್ಗೆ ಹಾಕ್ಕೋತಾ ಇದ್ದೀನಿ. ಅಮ್ಮಗೆ ಹುಷಾರಿಲ್ಲ ಅಂದ್ಬಿಟ್ಟು ಅಮ್ಮ ಇಲ್ಲೇ ಇದ್ದರು. ಸೊ ಅವ್ರಿಗೂ ಮಾಡಿದೆ. ನನ್ನ ತಮ್ಮನಿಗೆ ನಿನಗೆ ಬಾಳೆಕಾಯಿ ಪಲ್ಯ ಬೇಕಾ ಅಥವಾ ಬಜ್ಜಿ ಬೇಕಾ ಅಂತ ಕೇಳಿದ್ದಕ್ಕೆ ಅವನು ಇದ್ಕೊಂಡು ನನಗೆ ಬಜ್ಜಿ ಬೇಕು ಅಂತ ಕೇಳಿದೆ. ಸರಿ ಅಂದ್ಬಿಟ್ಟು ಅದಕ್ಕೂ ರೆಡಿ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಈಗ ನಾನು ಆಲೂಗಡ್ಡೆನೂ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಕುರ್ಮ ಮಾಡುವ ಅಂತ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವು, ಸ್ವಲ್ಪ ಒಂದು 5 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಕುರ್ಮ ಮಾಡ್ಕೊಳ್ಳೋದು ಚಪಾತಿಗೆ ಮತ್ತು ಇದಕ್ಕೆ ರವೆ ಇಡ್ಲಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಕುರ್ಮ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಸಾಫ್ಟ್ ಆಗುತ್ತೆ, ಅದರ ಜೊತೆಗೇ ಬಟಾಣಿ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಪಲ್ಯಕ್ಕೆ ಹಾಕ್ಕೋತೀವಲ್ಲ ಅದೇ ಥರ ಹಾಕ್ಕೋತಾ ಇದ್ದೀನಿ ನಾನು. ತುಂಬ ಜಾಸ್ತಿ ನುಣ್ಣಗೆ ಏನು ಮಾಡ್ಕೊಳ್ಳೋದು ಬೇಡ. ಈಗ ನಾನು ನೀರನ್ನ 1 ಲೋಟ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಕ್ಕೆ ಚೂರು ಉಪ್ಪು ಮತ್ತು ಚೂರು ಅರಿಶಿನನೂ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ಹಾಕಿರೋದು ಮೋಸ್ಟ್ಲಿ ಸ್ಕಿಪ್ ಆಗಿರ್ಬೋದು, ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬಾಳೆಹಣ್ಣೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ನಾನು ಈಗ ಬಜ್ಜಿ ಮಾಡ್ಕೊಳ್ಳಿಕ್ಕೆ. ಈಗ ಕಡಲೆ ಹಸಿಟ್ಟು, ಉಪ್ಪು ಮತ್ತು ಖಾರ ಇದಿಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಒಂದು 2 ಸ್ಪೂನಷ್ಟು ಹಾಕ್ಕೋಬೋದು. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಸೋಡಾ ಏನೂ ಉಪಯೋಗಿಸೋದಿಲ್ಲ. ಯಾವಾಗಲೂ ಅಷ್ಟೇ ಬಜ್ಜಿ ಬೋಂಡ ಏನು ಮಾಡಿದ್ರೂ ನಾನು ಸೋಡಾ ಉಪಯೋಗಿಸೋದಿಲ್ಲ. ಮಕ್ಕಳೆಲ್ಲ ತಿನ್ನೋದ್ರಿಂದ ನಾನು ಸೋಡಾ ಏನೂ ಉಪಯೋಗಿಸೋದಿಲ್ಲ. ನೋಡಿದ್ರಲ್ಲ, ಈಗ ಒಂದೊಂದಾಗಿ ನಾನು ಆಯಿಲ್ ಕಾಯಕ್ಕೆ ಇಟ್ಕೊಂಡು ಆಯಿಲ್ ಕಾದಾದಮೇಲೆ ಒಂದೊಂದೇ ಬಜ್ಜಿ ಬಿಟ್ಕೋತಾ ಇದ್ದೀನಿ. ನಿಮಗೆಲ್ಲ ಬಾಳೆಕಾಯಿ ಬಜ್ಜಿ ಇಷ್ಟನಾ ಅಥವಾ ಮೆಣಸಿನ್ಕಾಯ್ದ, ಈರುಳ್ಳಿದ, ಹೀರೆಕಾಯಲ್ಲಿ ಕೂಡ ಮಾಡ್ತಾರೆ, ಆ ಥರ ಇಷ್ಟನಾ? ನನಗೆ ಕಾಮೆಂಟ್ ಮಾಡಿ ತಿಳಿಸಿದ್ರೆ ನನಗೂ ಗೊತ್ತಾಗುತ್ತೆ. ಬಜ್ಜಿ ಕೂಡ ಬೆಂದಾಯಿತು. ಮೀಡಿಯಮ್ ಉರಿಯಲ್ಲಿ ಯಾವಾಗಲೂ ಫ್ರೈ ಮಾಡ್ಕೋಬೇಕು, ಚೆನ್ನಾಗಾಗುತ್ತೆ ಆಗ. ಅದಾದಮೇಲೆ ಕುರ್ಮ, ಚಟ್ನಿ, ಇಡ್ಲಿ ಎಲ್ಲ ರೆಡಿ ಆಯಿತು. ನೋಡ್ಬೋದು ನೀವು. ನೀವೆಲ್ಲ ಏನು ತಿಂಡಿ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ.